ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದ್ ಋತು ಕಥೆಯ 21ನೇ ಅಧ್ಯಾಯವನ್ನು ಶುರು ಮಾಡೋಣ. ರಿಸಲ್ಟ್ ಬಂದು 2 ದಿನ ಆಗಿತ್ತು. ಎಲ್ಲರೂ ತಮ್ಮ ಮುಂದಿನ ಭವಿಷ್ಯದ ಕನಸುಗಳನ್ನು ಒಬ್ಬರಿಗೊಬ್ಬರು ವಿನಿಮಯ ಮಾಡಿಕೊಂಡರು. ಋತು ಜಾಬ್ಗೆ ಸೇರೋದಕ್ಕೂ ಮೊದಲು ಒಂದು ಸಾರಿ ತಾನು ಬೆಳೆದಿದ್ದ ಬೆಳಕು ಆಶ್ರಮಕ್ಕೆ ಹೋಗಿ ಭೇಟಿ ಕೊಡಬೇಕು ಎಂದು ತಯಾರಿ ಮಾಡಿಕೊಂಡಿದ್ದಳು. ಈ ವಿಷಯ ಶರದ್ಗೂ ಕೂಡ ಹೇಳಿದ್ದಳು. ಶರದ್ಗೆ ಈ ವಿಷಯ ಗೊತ್ತಾಗಿದ್ದ ಹಾಗೆ ಇನ್ನೂ ಇವಳು 1 ವಾರ ಸಿಗೋದಿಲ್ಲ ಎಂದು ಯೋಚನೆ ಮಾಡುತ್ತಾ ಮಲಗಿದ್ದವನಿಗೆ ನಿದ್ದೆ ಹತ್ತಿರವೂ ಸುಳಿಯುತ್ತಿಲ್ಲ. ಹಾಗೆ ಋತುನ ನೋಡಬೇಕು ಅಂದ್ಕೊಂಡು ಮಧ್ಯರಾತ್ರಿ ಅವಳ PG ಬಳಿ ಬಂದು ಹೊರಗೆ ನಿಂತು ಋತುಗೆ ಕಾಲ್ ಮಾಡಿದ್ದ. ಇತ್ತ ಜೋರು ನಿದ್ದೆಯಲ್ಲಿದ್ದ ಋತುಗೆ ಕಾಲ್ ಬಂದಿದ್ದು ತಿಳಿಯಲಿಲ್ಲ. ರಿಸೀವ್ ಮಾಡದೇ ಇರೋದಕ್ಕೆ ಪದೇ ಪದೇ ಕಾಲ್ ಮಾಡ್ತಾನೇ ಇದ್ದ. ನಿಕ್ಕಿ, ಅಷ್ಟು ಸಾರಿ ರಿಂಗ್ ಆಗ್ತಿದೆ, ಯಾರ್ದೋ ಏನೋ, ಏನಾದರೂ ಎಮರ್ಜೆನ್ಸಿ ಇದ್ದರೆ ರಿಸೀವ್ ಮಾಡಿ ಮಾತಾಡಬಾರ್ದಾ ಎಂದಳು. ಹೋಗು, ನಂಗೆ ಯಾರು ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾರೆ, ಅದು ನಿನ್ನ ಮೊಬೈಲೇ ರಿಂಗ್ ಆಗ್ತಿರೋದು ನೋಡು ಅಂದಳು ನಿಕ್ಕಿ ಮಗ್ಗಲು ಬದಲಿಸಿ ಮಲಗುತ್ತಾ. ನಿಕ್ಕಿ, ನಂಗೆ ಯಾರಿದ್ದಾರೆ ಅಂತ ಕಾಲ್ ಬರುತ್ತೆ, ನಿನ್ನ ಫೋನ್ ರಿಂಗ್ ಆಗ್ತಿರಬೇಕು, ರಿಸೀವ್ ಮಾಡು ಅಂದಳು ಋತು ಚಳಿಗೆ ಹೊದಿಕೆಯನ್ನು ಮತ್ತಷ್ಟು ಬಿಗಿಯಾಗಿ ಹೊದ್ದುಕೊಳ್ಳುತ್ತಾ. ಇವಳ್ದೊಂದು ಕಾಟ ನನಗೆ ಅಂದು, ಅದ್ಯಾವನೋ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿರೋದು, ಅವನು ಖಂಡಿತ ತಿಗಣೆ ಜಾತಿಯವನು ಇರಬೇಕು ಎಂದು ಬೈದುಕೊಳ್ಳುತ್ತಾ ನಿದ್ದೆಗಣ್ಣಲ್ಲೇ ರಿಸೀವ್ ಮಾಡಿ, ಹಲೋ ಯಾರೀ, ಅದು ಮಧ್ಯರಾತ್ರಿಲೋ ಕಾಲ್ ಮಾಡ್ತಿರೋದು, ನಿಮ್ಗೇನು ಮಾಡೋದಕ್ಕೆ ಕೆಲಸ ಇಲ್ಲ ಅಂತ ನಮ್ಮ ನಿದ್ದೆ ಹಾಳು ಮಾಡೋದಕ್ಕೆ ಕಾಲ್ ಮಾಡಿದ್ದೀರಾ ಅಂದಳು ನಿಕ್ಕಿ ಆಕಳಿಸುತ್ತಾ. ಹಲೋ ಹಲೋ ಹೋಲ್ಡ್ ಆನ್, ನನಗೆ ಮಾಡೋದಕ್ಕೆ ಬೇಜಾನ್ ಕೆಲಸಗಳಿವೆ, ನೀನು ಮೊದಲು ಫೋನ್ನ ಋತುಗೆ ಕೊಡು ಎಂದ. ಕೊಡೋಕ್ಕಾಗಲ್ಲ, ಅವಳು ಮಲಗಿದಾಳೆ ಎಂದಳು ನಿಕ್ಕಿ ಕಣ್ಣುಜ್ಜುತ್ತಾ. ನಾನು ಕಾಲ್ ಮಾಡಿದ್ದೀನಿ ಅಂತ ಹೇಳು ಅಂದ ಶರದ್. ನಿದ್ದೆಗಣ್ಣಲ್ಲಿದ್ದ ನಿಕ್ಕಿಗೆ ಕಾಲ್ ಯಾರು ಮಾಡಿದ್ದು ಎಂದು ಗೊತ್ತಾಗದೆ, ನಾನು ಅಂದರೆ ಏನು ಈ ಊರಿನ ಡಾನಾ ನೀನು ಅಂದಳು. ಹೌದು, ನಾನು ಈ ಊರಿನ ಡಾನ್ ಏನಿವಾಗ, ಸುಮ್ಮನೆ ಋತುಗೆ ಫೋನ್ ಕೊಡು ಎಂದ ಶರದ್. ಕೊಡೋಕ್ಕಾಗಲ್ಲ ಅಂತ ಹೇಳ್ದೆ ತಾನೆ ಎಂದು ನಿಕ್ಕಿ ಕೂಡ ಜೋರು ಮಾಡಿದಳು. ಶರದ್ಗೆ ಕೋಪ ಬಂದು, ಸೋಡಾ ಬುಡ್ಡಿ, ಈಗ ಫೋನ್ ಕೊಡ್ತೀಯೋ ಇಲ್ವೋ ಎಂದ. ಸೋಡಾ ಬುಡ್ಡಿನ, ಈ ಥರ ನನ್ನ ಶರದ್ ಕರಿತಾನಲ್ವಾ ಎಂದುಕೊಂಡು ನೋಡಿದಳು. ಸ್ಕ್ರೀನ್ ಮೇಲೆ ಹಾರ್ಟ್ ಸಿಂಬಲ್ನಲ್ಲಿ ಎಸ್ ಅಂತ ಬರೆದಿತ್ತು. ನೋಡಿ, ಶರದ್ ನೀನಾ ಎಂದಳು. ಹ್ಞೂ ನಾನೇ, ಋತುಗೆ ಫೋನ್ ಕೊಡು ಎಂದ. ಋತು, ಹೇ ಋತು ಎದ್ದೇಳೆ ಎಂದಳು ಋತುವನ್ನು ಎಬ್ಬಿಸಲು ಪ್ರಯತ್ನಿಸುತ್ತಾ. ನಿಕ್ಕಿ, ಏನೇ ನಿನ್ಗೋಳು, ನಿದ್ದೆ ಮಾಡೋದಕ್ಕೂ ಬಿಡೋದಿಲ್ಲ ಅಂತೀಯಲ್ಲೇ ಎಂದಳು ಋತು. ಲೇ, ನಿನ್ನ ರೋಮಿಯೋ ಕಾಲ್ ಮಾಡಿದ್ದಾನೆ ಕಣೆ, ತಗೋ ಮಾತಾಡು ಎಂದಳು ನಿಕ್ಕಿ. ಋತು ಕಣ್ಣುಜ್ಜಿಕೊಂಡು, ಯಾರೇ ಅದು ರೋಮಿಯೋ ಅಂದಳು ಅರ್ಥವಾಗದೆ. ಲೈನ್ನಲ್ಲಿ ಇದ್ದ ಶರದ್ಗೆ ನಿಕ್ಕಿ ತನ್ನನ್ನು ರೋಮಿಯೋ ಅಂತ ಕರೆದದ್ದಕ್ಕೆ ಮುಖದಲ್ಲಿ ಮುಗುಳು ನಗೆ ಹಾದು ಹೋಯಿತು. ನಿಕ್ಕಿ ಕರ್ಮ ಅಂತ ಹಣೆ ಚಚ್ಚಿಕೊಂಡು, ಶರದ್ ಕಣೆ, ಈ ಜೂಲಿಯಟ್ ಜೊತೆ ಮಾತಾಡಬೇಕಂತೆ ಅಂದಳು ನಗುತ್ತಾ. ವಾಟ್, ಶರದ್ ಕಾಲ್ ಮಾಡಿದಾನಾ ಎನ್ನುತ್ತಾ ಟೈಮ್ ನೋಡಿದಳು. ಮಧ್ಯರಾತ್ರಿ 2 ಗಂಟೆ. ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡಿದ್ದಾನೆ ಅಂದು ರಿಸೀವ್ ಮಾಡಿ, ಹಲೋ ಶರದ್, ಏನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದು ಎಂದಳು. ನಿನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ, ಈಗ ನಾನು ನಿಮ್ಮ PG ಹತ್ರ ಇದ್ದೀನಿ ಅಂದ. ಏನು, ನಮ್ಮ PG ಹತ್ರ ಇದೆಯಾ ಅಂದು ಮುಚ್ಚಿದ ಕಿಟಕಿಯ ಓಪನ್ ಮಾಡಿ ಪರದೆ ಸರಿಸಿ ನೋಡಿದಳು. ಶರದ್ ನಗುತ್ತಾ ಕೈ ಬೀಸಿದ. ಶರದ್, ಸಂಜೆ ತಾನೇ ಮೀಟ್ ಆಗಿದ್ದೀವಿ ಎಂದಳು ಋತು. ಯಾರಿಲ್ಲ ಅಂದಿದ್ದು, ನೀನು ನಾಳೆ ಊರಿಗೆ ಹೋಗ್ತೀಯ ಅಲ್ವಾ, ಮತ್ತೆ 1 ವಾರ ಕೈಗೆ ಸಿಗಲ್ಲ, ಅದು ಅಲ್ಲದೆ ಎಷ್ಟು ಹೊರಳಾಡಿದ್ರೂ ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ನನ್ನ ಜೊತೆ ಒಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗೋಣ ಅಂತ ಬಂದೆ ಎಂದ ಶರದ್. ಶರದ್, ನಿನಗೇನು ಹುಚ್ಚಾ, ಅಲ್ಲ ಈಗ ಟೈಮ್ ಎಷ್ಟು ಗೊತ್ತಾ, 2 ಗಂಟೆ, ದೆವ್ವಗಳು ಓಡಾಡೋ ಟೈಮಲ್ಲಿ ಲಾಂಗ್ ಡ್ರೈವಾ, ನಂಗೆ ತುಂಬ ನಿದ್ದೆ ಬರ್ತಿದೆ, ಪ್ಲೀಸ್ ನೀನೀಗ ಹೋಗು, ನಾಳೆ ಬೇಕಿದ್ರೆ ಮೀಟ್ ಮಾಡೋಣ ಎಂದಳು ಋತು. ಅದೆಲ್ಲ ಆಗಲ್ಲ, ಈಗಲೇ ಬಾ ಎಂದ ಶರದ್. ಶರದ್, ಒಳ್ಳೆ ಚಿಕ್ಕ ಮಕ್ಕಳ ಹಾಗೆ ಹಠ ಮಾಡೋದು ಯಾಕೆ, ಪ್ಲೀಸ್ ಶರದ್, ಜಾಣ ಮರಿ ಅಲ್ವಾ, ಬೆಳಿಗ್ಗೆ ಮೀಟ್ ಆಗೋ ಎಂದಳು ಋತು ಪುಸಲಾಯಿಸುತ್ತ. ಈಗೇನು ಬರ್ತೀಯೋ ಇಲ್ವೋ ಅಷ್ಟು ಹೇಳು ಎಂದ ಶರದ್. ಬರೋಕೆ ಆಗಲ್ಲ ಶರದ್, ಈಗ ನೀನು ಹೋಗು ಎಂದಳು ಋತು. ಬರಲ್ವಾ, ಇದೇ ನಿನ್ನ ಕೊನೆ ಮಾತಾ ಅಂದ ಅಸಮಾಧಾನದಿಂದ.
ಹೇಳಿದ್ನಲ್ವ ಶರದ್, ಮತ್ತೆ ಮತ್ತೆ ಅದನ್ನೇ ಕೇಳಿದರೆ ನಾನೇನು ಹೇಳಲಿ ಎಂದಳು ಋತು. ಸರಿ, ಹಾಗಿದ್ರೆ ಈಗಲೇ ನಿಮ್ಮ ಪಿ ಜಿಲಿ ಎಲ್ಲರೂ ಹೊರಗೆ ಬರೋ ಹಾಗೆ ಮಾಡ್ತೀನಿ. ಅವ್ರು ಬಂದು ಯಾಕೆ ಅಂತ ಕೇಳಿದರೆ ನಿನ್ನ ಹೆಸರು ಹೇಳ್ತೀನಿ. ಆಗ ಅವರಿಗೆಲ್ಲ ಏನು ಉತ್ತರ ಕೊಡ್ತೀಯೋ ಕೊಡು ಅಂದು ಕೂಗಲು ಬಾಯಿ ತೆರೆಯಬೇಕು. ಓಕೆ ಓಕೆ ಬರ್ತೀನಿ, ಕೂಗ್ಬೇಡ ಪ್ಲೀಸ್ ಎಂದಳು ಋತು. ಗುಡ್, ಹಾಗೆ ಬಾ ದಾರಿಗೆ ಅಂದು ನಗುತ್ತಾ ಕಾಲ್ ಕಟ್ ಮಾಡಿದ. ಋತು ಕೆಳಗೆ ಇಳಿದು ಬಂದು, ಶರದ್ ಏನಿದು ಹುಚ್ಚಾಟ ಅಂದಳು ಕೋಪದಿಂದ. ಹುಚ್ಚಾಟ ಅಲ್ಲ, ಪ್ರೇಮದ ಪಾಠ ಅಂತ ತುಂಟ ನಗು ಹೊತ್ತು ಹೇಳಿದ. ಓಕೆ, ಈಗ ನೋಡಿದೆ ತಾನೇ, ಹೊರಡು ಎಂದಳು ಋತು. ನೋಡಿದರೆ ಸಾಕಾ, ಲಾಂಗ್ ಡ್ರೈವ್ ಹೋಗೋಣ ಎಂದ ಶರದ್. ಶರದ್ ಪ್ಲೀಸ್, ನಿಂದಮ್ಮಯ್ಯ ಅಂತೀನಿ, ಹೊರಡು. ಯಾರಾದರೂ ನಮ್ಮಿಬ್ಬರನ್ನ ಹೀಗೆ ನೋಡಿದ್ರೆ ಅವರೇನು ತಿಳ್ಕೊಳ್ಳೋದಿಲ್ಲ ಎಂದಳು ಋತು. ಪ್ಲೀಸ್ ಗಣೇಚಿನಿ, ಈಗಲೇ ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ಇನ್ನೂ ಒಂದು ವಾರ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಇವತ್ತು ನೈಟ್ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ. ಪ್ಲೀಸ್ ಹೋಗಿ ಬರೋಣ ಎಂದ ಶರದ್. ಸರಿ, ನಾನು ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಅಂದಳು. ಸುಮ್ಮನೆ ಬಾ, ಟೈಮ್ ವೇಸ್ಟ್ ಅಂದು ಅವಳನ್ನು ಬೈಕ್ ಮೇಲೆ ಕೂರಿಸಿಕೊಂಡು ತಮ್ಮ ಫಾರ್ಮ್ ಹೌಸ್ ಕಡೆಗೆ ನಡೆದ. ಫಾರ್ಮ್ ಹೌಸ್ ಹತ್ತಿರ ಬೈಕ್ ನಿಲ್ಲಿಸಿ ಇಬ್ಬರು ಕೈ ಕೈ ಹಿಡಿದುಕೊಂಡು ಫಾರ್ಮ್ ಹೌಸ್ ಹಿಂದೆ ನೀರಿನ ಝರಿ ಹರಿಯುತ್ತಿದ್ದ ಜಾಗಕ್ಕೆ ಬಂದು ಅಲ್ಲೇ ಇದ್ದ ಒಂದು ಪುಟ್ಟ ಬಂಡೆಯ ಮೇಲೆ ಇಬ್ಬರು ಕುಳಿತರು. ಋತು ಚಳಿ ಇದ್ದಿದ್ದರಿಂದ ಎರಡೂ ಕೈಗಳನ್ನು ಕಟ್ಟಿಕೊಂಡು ತನ್ನ ತೋಳನ್ನು ಉಜ್ಜುತ್ತಿದ್ದಳು. ಅದನ್ನು ನೋಡಿದ್ದ ಶರದ್ ಚಿನಿ ಅಂತ ತನ್ನೆರಡು ತೋಳುಗಳನ್ನು ಚಾಚಿದ. ತಕ್ಷಣ ಋತು ಅವನ ಎದೆಗೂಡಲ್ಲಿ ತಲೆ ಇಟ್ಟು ತಬ್ಬಿಕೊಂಡಳು. ಅವನ ಕೈಗಳು ಋತುನ ಬಳಸಿದ್ದವು. ಎಷ್ಟೋ ಹೊತ್ತಿನ ತನಕ ಇಬ್ಬರಲ್ಲೂ ಮೌನವೇ ರಾರಾಜಿಸುತ್ತಿತ್ತು. ಮೌನ ಮುರಿದು ಮೊದಲು ಮಾತು ಶುರು ಮಾಡಿದ ಶರದ್. ಚಿನಿ, ನೀನು ಆಶ್ರಮದಿಂದ ವಾಪಸ್ ಬರ್ತಿದ್ದ ಹಾಗೆ ನಾವಿಬ್ಬರು ಮದುವೆ ಆಗೋಣ. ನೀನು ಬರುವಷ್ಟರಲ್ಲಿ ಮಾಮ್ ಡ್ಯಾಡ್ನ ಒಪ್ಪಿಸಿರ್ತೀನಿ. ಇನ್ನು ತುಂಬ ದಿನ ದೂರ ಇರೋದಕ್ಕೆ ಆಗಲ್ಲ ಎಂದ. ನನಗೂ ಅಷ್ಟೇ ಶರದ್, ನಿನ್ನಿಂದ ದೂರ ಇರೋದು ತುಂಬ ಕಷ್ಟ ಆಗ್ತಿದೆ, ಹಾಗೆ ನಿನ್ನ ಕಾಟ ಕೂಡ ಎಂದಳು ಅವನ ಮೂಗು ಹಿಂಡುತ್ತಾ. ಶರದ್, ಒಂದು ಮಾತು ಕೇಳಲಾ ಎಂದು ಅವನ ಮುಖವನ್ನೇ ನೋಡುತ್ತಾ ಕೇಳಿದಳು. ಒಂದೇನು 100 ಕೇಳು ಅಂದ ಶರದ್. ಒಂದು ವೇಳೆ ನಿಮ್ಮ ತಂದೆ ತಾಯಿ ನಮ್ಮ ಮದುವೆಗೆ ಒಪ್ಪಿಗೆ ಕೊಡಲಿಲ್ಲ ಅಂದರೆ? ಈ ಪ್ರಶ್ನೆ ಕೇಳುವಾಗ ಅವಳ ಗಂಟಲುಬ್ಬಿ ಬಂದಿತು. ಆಗಲೇ ಕಣ್ಣಿನಲ್ಲಿ ತೆಳು ನೀರಿನ ಪೊರೆ. ಮಾಮ್ ಡ್ಯಾಡ್ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ. ಈ ಜನ್ಮಕ್ಕೆ ಅಷ್ಟೇ ಅಲ್ಲ, ಇನ್ನು 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಎಂದ ಶರದ್. ಆದರೆ ಋತುಗೆ ಅವಳ ಒಳಮನಸ್ಸು ಒತ್ತಿ ಒತ್ತಿ ಹೇಳುತ್ತಿತ್ತು, ನಿನ್ನಂತಹ ಅನಾಥೆಗೆ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲದ ನತದೃಷ್ಟೆಯನ್ನು ಖಂಡಿತ ಅವರು ತಮ್ಮ ಮನೆ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಒಪ್ಪುವುದಿಲ್ಲ ಎಂದು. ಮತ್ತೆ ಇಬ್ಬರಲ್ಲೂ ಮೌನ ಮನೆ ಮಾಡಿತು. ಈ ಬಾರಿ ಋತು ಮೌನ ಮುರಿದಿದ್ದಳು. ಶರದ್, ಎಷ್ಟೊಂದು ಹಿತವಾಗಿದೆ ಈ ವಾತಾವರಣ. ಈ ಸಮಯ, ಈ ದಿನ ಹೀಗೆ ನಿಂತು ಬಿಡಲಿ ಅನ್ನಿಸುತ್ತಿದೆ. ಒಂದು ವಾರ ನಿನ್ನ ಬಿಟ್ಟಿರೋದಕ್ಕೆ ನನಗೂ ಕಷ್ಟ ಆಗುತ್ತೆ. ಅದಕ್ಕೆ ನೀನು ಯಾಕೆ ಒಂದು ಕೆಲಸ ಮಾಡಬಾರ್ದು ಎಂದಳು. ಶರದ್ ಏನು ಅನ್ನುವಂತೆ ಋತುನ ನೋಡಿದ. ನೀನು ನನ್ನ ಜೊತೆ ಬಂದ್ಬಿಡು, ನೀನು ಆಶ್ರಮ ನೋಡಿದ ಹಾಗೆ ಆಗುತ್ತೆ ಎಂದಳು. ಈಗಲೇ ಬೇಡ ಚಿನಿ, ಯಾಕಂದರೆ ಡ್ಯಾಡ್ಗೆ ಕಂಪ್ನಿನ ನಾನೇ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಇಂಥ ಟೈಮಲ್ಲಿ ನಾನೊಂದು ವಾರ ಔಟ್ಸೈಡ್ ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ಡ್ಯಾಡ್ ಖಂಡಿತ ಕಳಿಸೋದಿಲ್ಲ. ಅದಕ್ಕೆ ಈ ಸಲ ನೀನೊಬ್ಬಳೇ ಹೋಗಿ ಬಾ, ನೆಕ್ಸ್ಟ್ ಟೈಮ್ ನಾವಿಬ್ಬರು ಗಂಡ ಹೆಂಡತಿಯಾಗಿ ಹೋಗೋಣ ಎಂದ. ಸರಿ ಆಯಿತು ಅಂತ ಮುಖ ಊದಿಸಿದ್ದು ನೋಡಿ ಶರದ್ ಋತು ಕೆನ್ನೆಗೆ ಮುತ್ತಿಟ್ಟಿದ್ದ. ಹಾಗೆ ಇಬ್ಬರು ಮಾತಾಡ್ತಾ ಸಮಯ ಸರಿದದ್ದೇ ಗೊತ್ತಾಗಲಿಲ್ಲ. ಬೆಳಗಿನ ಜಾವ 5 ಗಂಟೆಯ ಹೊತ್ತಿಗೆ ಋತುನ ಪಿ ಜಿಗೆ ಬಿಟ್ಟು ತಾನು ಮನೆ ಕಡೆ ಹೊರಟ. ಋತು ಪಿ ಜಿಗೆ ಬಂದು ಬೇಗ ರೆಡಿಯಾಗಿ ತಿಂಡಿ ತಿಂದು ಬಸ್ ಸ್ಟ್ಯಾಂಡ್ ಕಡೆ ನಿಕ್ಕಿ ಜೊತೆ ಹೊರಟಳು. ಶರದ್ ಆಗಲೇ ಬಸ್ ಸ್ಟ್ಯಾಂಡ್ನಲ್ಲಿ ಋತುಗಾಗಿ ಕಾಯುತ್ತಾ ನಿಂತಿದ್ದ. ಋತು ಬರ್ತಿದ್ದ ಹಾಗೆ ಅವಳನ್ನು ಬಸ್ ಹತ್ತಿಸಿ, ಹುಷಾರು, ಆದಷ್ಟು ಬೇಗ ಬಂದ್ಬಿಡು ಎಂದು ಹೇಳಿ ಕಳುಹಿಸಿದ. ಬಸ್ ಹೊರಡುತ್ತಿದ್ದಂತೆ ಋತು ಕಿಟಕಿಯಿಂದ ಇಣುಕಿ ಕೈ ಬೀಸುತ್ತಿದ್ದಳು. ಶರದ್ ಬಸ್ ಕಣ್ಮರೆ ಆಗುವವರೆಗೂ ಋತುನ ಕಣ್ತುಂಬಿಕೊಂಡಿದ್ದ. ಋತು ಊರಿಗೆ ಹೋಗಿ ವಾರಗಳ ಮೇಲೇ ಆಗಿತ್ತು.
ಶರದ್ ತನ್ನ ತಂದೆಯ ಬಿಸ್ನೆಸ್ಸನ್ನೇ ಮುಂದುವರಿಸಿಕೊಂಡು ಹೋಗುವ ನಿರ್ಧಾರ ಮಾಡಿದ್ದ. ನಿಕ್ಕಿ ತನ್ನ ಎಜುಕೇಷನ್ ಕಂಪ್ಲೀಟ್ ಆಗ್ತಿದ್ದ ಹಾಗೆ ಒಂದೊಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡಲು ಶುರು ಮಾಡಿದ್ದಳು. ಸುಧಾಕರ್ PhD ಮಾಡಲು ಲಂಡನ್ಗೆ ಹೋಗಿದ್ದ. ಇನ್ನು ಕಿರಣ್ ಮತ್ತು ಪುನೀತ್ ತಾವೇ ಒಂದು ಸ್ಟಾರ್ಟಪ್ ಶುರು ಮಾಡಿದ್ದರು. ಋತು ಶರದ್ಗೆ ಕಾಲ್ ಮಾಡದೆ ಮೆಸೇಜ್ ಕೂಡ ಮಾಡದೆ ವಾರ ಕಳೀತಿದ್ದ ಹಾಗೆ ಸರ್ಪ್ರೈಸ್ ಕೊಡಲು ಬಂದಿದ್ದಳು. ಅಂದೇ ಅವಳಿಗೆ ಜಾಬ್ ಇಂಟರ್ವ್ಯೂ ಕೊಡೋದಕ್ಕೆ ಹೋಗುವ ಸಮಯ ತನ್ನನ್ನು ಸಾಕಿ ಬೆಳೆಸಿದ ಅನಾಥಾಶ್ರಮದಲ್ಲಿ ಇರುವ ಒಂದು ಅನಾಥ ಹುಡುಗನಿಗೆ ಹೃದಯದಲ್ಲಿ ಹೋಲ್ ಇರುವುದು ಗೊತ್ತಾಗಿ ಅವನನ್ನು ಬೆಂಗಳೂರಲ್ಲಿ ಇರುವ ದೊಡ್ಡ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಎಂದು ಗೊತ್ತಾಯಿತು. ಅಲ್ಲಿಂದ ಅವಳು ಆಸ್ಪತ್ರೆ ಕಡೆಗೆ ದೌಡಾಯಿಸಿದಳು. ಆಸ್ಪತ್ರೆಯ ಓಡಾಟದಲ್ಲಿ ಶರದ್ಗೆ ಕಾಲ್ ಆಗಲಿ ಮೆಸೇಜ್ ಆಗಲಿ ಮಾಡಿರಲಿಲ್ಲ. ಆಸ್ಪತ್ರೆಯಲ್ಲೇ ಒಂದು ವಾರ ಕಳೆದಿತ್ತು. ಈ ವಿಷಯ ಶರದ್ಗೆ ಗೊತ್ತಿಲ್ಲದೆ ಋತು ಶರದ್ನ ಮೀಟ್ ಆಗದೆ ವಾರವೇ ಕಳೆದಿದ್ದರಿಂದ ನಿಕ್ಕಿಗೆ ವಿಷಯ ಗೊತ್ತಿರಬಹುದು ಎಂದು ಕಾಲ್ ಮಾಡಿದ. ರಿಸೀವ್ ಮಾಡುತ್ತಲೇ ನಿಕ್ಕಿ ಋತುಗೆ ಕಾಲ್ ಮಾಡಿದರೆ ಪಿಕ್ ಮಾಡ್ತಿಲ್ಲ, ನಿಂಗೇನಾದರೂ ಕಾಲ್ ಮಾಡಿದ್ಲಾ ಎಂದ. ಇಲ್ಲ ಶರದ್, ನಾನು 2 ದಿನದಿಂದ ಕಾಲ್ ಮಾಡ್ತಾನೇ ಇದ್ದೀನಿ, ಪಿಕ್ ಮಾಡ್ತಿಲ್ಲ ಎಂದಳು ನಿಕ್ಕಿ. ಹಾಗಾದರೆ ಆಶ್ರಮದ ನಂಬರ್ ಇದ್ದರೆ ಕೊಡು, ಇಲ್ಲ ಅಡ್ರೆಸ್ ಇದ್ದರೆ ಕೊಡು, ನಾನು ವಿಚಾರಿಸ್ತೀನಿ ಎಂದ. ಇಲ್ಲ ಶರದ್, ಎರಡೂ ನನ್ನ ಹತ್ರ ಇಲ್ಲ. ಆದರೆ ನೀನು ತುಮಕೂರಿಗೆ ಹೋಗಿ ಬೆಳಕು ಅನ್ನೋ ಆಶ್ರಮ ಎಲ್ಲಿ ಅಂತ ಕೇಳಿದರೆ ಯಾರು ಬೇಕಾದರೂ ಹೇಳ್ತಾರೆ ಎಂದು ತನಗೆ ತಿಳಿದಿದ್ದಷ್ಟು ಮಾಹಿತಿ ನೀಡಿದಳು. ಥ್ಯಾಂಕ್ಸ್ ನಿಕ್ಕಿ, ಇಷ್ಟು ಇನ್ಫಾರ್ಮೇಷನ್ ಇದ್ದರೆ ಸಾಕು, ನಾನು ಹೋಗಿ ವಿಚಾರಿಸ್ತೀನಿ. ಓಕೆ ಬಾಯ್ ನಿಕ್ಕಿ ಅಂದು ಕಾಲ್ ಕಟ್ ಮಾಡಿದ. ಶರದ್ ಸೀದಾ ಕಾರ್ ತಗೊಂಡು ತುಮಕೂರಿಗೆ ಹೊರಟು 2 ಗಂಟೆಯ ಪ್ರಯಾಣದ ಬಳಿಕ ತುಮಕೂರಿಗೆ ಬಂದು ಬೆಳಕು ಆಶ್ರಮವನ್ನು ಕೇಳಿ ತಲುಪಿದ. ಅದೊಂದು ಪುಟ್ಟ ಆಶ್ರಮ. ಗೇಟ್ ಹೊರಗೆ ಬೆಳಕು ಆಶ್ರಮ ಎಂದು ಫಲಕವಿದೆ. ಗೇಟ್ ತೆರೆದು ಒಳಗಡೆ ನಡೆದರೆ ಅಕ್ಕಪಕ್ಕದಲ್ಲಿ ದೊಡ್ಡದಾದ 2 ತೆಂಗಿನ ಮರ, ವಿಧ ವಿಧವಾದ ಹೂವಿನ ಗಿಡಗಳು. ಆಶ್ರಮದ ಹಿಂದೆ ಪುಟ್ಟದಾದ ತೋಟ. ಅಲ್ಲಿ ತರಕಾರಿಗಳು, ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು ಇತ್ತು. ಮುಂದೆ ಬಂದರೆ ಗೇಟ್ಗೆ ಹತ್ತಿಕೊಂಡಂತೆ ಬೋರ್ವೆಲ್ ಇತ್ತು. ಅಲ್ಲಿ ಒಂದು 30 ಜನ ಮಕ್ಕಳಿದ್ದರು. ನೋಡಲು ಚಿಕ್ಕದಾಗಿ ಚೊಕ್ಕವಾಗಿ ಇತ್ತು. ಗೇಟ್ ದಾಟಿ ಒಳಗಡೆ ಕಾಲಿಟ್ಟವನಿಗೆ ಋತು ಬೆಳೆದ ಆಶ್ರಮ ಅಂತ ಏನೋ ಖುಷಿ. ಆಶ್ರಮದಿಂದ ಅಂಗಳದಲ್ಲಿ ಆಟವಾಡುತ್ತಿದ್ದ ಹುಡುಗರನ್ನು ನೋಡಿ ಅವರ ಹತ್ತಿರ ಹೋಗಿ ಋತು ಬಗ್ಗೆ ವಿಚಾರಿಸಿದ. ಆ ಹುಡುಗರ ಗುಂಪಲ್ಲಿದ್ದ 12 ವರ್ಷದ ಬಾಲಕ ಶರದ್ನ ನೋಡಿ, ಯಾರು ನೀವು, ಯಾರು ಬೇಕಿತ್ತು ಎಂದ. ಪುಟ್ಟ, ನನ್ನ ಹೆಸರು ಶರದ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ, ನಿಮ್ಮ ಋತು ಅಕ್ಕನ ಫ್ರೆಂಡ್, ಅವಳನ್ನು ನೋಡಬೇಕಿತ್ತು ಎಂದ ಶರದ್. ಋತು ಅಕ್ಕನ್ನ ಯಾಕೆ ನೋಡಬೇಕಿತ್ತು ಎಂದ ಆ ಹುಡುಗ. ಅದು ಪರ್ಸನಲ್, ನಿಂಗೆ ಹೇಳೋದಕ್ಕೆ ಆಗೋದಿಲ್ಲ. ಎಲ್ಲಿ ಋತು, ಕರಿ ಅವಳನ್ನು ಎಂದ ಶರದ್. ಹೇ ಮಂಜು, ಯಾರೋ ಅದು ಎನ್ನುತ್ತಾ ಒಳಗಡೆಯಿಂದ ಕೇಳುತ್ತಾ ಬಂದ ಆಶ್ರಮದ ಇನ್ಚಾರ್ಜರ್ ಸುಧಾಮ. ನಮಸ್ತೆ ಸರ್ ಅಂದ ಶರದ್. ನಮಸ್ತೆ, ಯಾರು ನೀವು, ಯಾರು ಬೇಕಿತ್ತು ಎಂದರು ಸುಧಾಮ. ಸರ್, ನನ್ನ ಹೆಸರು ಶರದ್ ಅಂತ, ಬೆಂಗಳೂರಿನಿಂದ ಬಂದಿದ್ದೀನಿ, ಋತು ಫ್ರೆಂಡ್, ಅವಳನ್ನು ನೋಡಬೇಕಿತ್ತು ಎಂದ ಶರದ್. ಓ ಹೌದಾ, ಅವಳು ಬೆಂಗಳೂರಿಗೆ ಹೋಗಿ 4 ದಿನ ಆಯಿತು ಎಂದರೆ ಸುಧಾಮ. ವಾಟ್, ಬೆಂಗಳೂರಿಗೆ ಹೋಗಿ 4 ದಿನ ಆಯಿತಾ? ಮತ್ತು ನಾನು ಕಾಲ್ ಮಾಡಿದರೆ ಪಿಕ್ ಮಾಡ್ತಿಲ್ಲ, PGಲಿ ಹೋಗಿ ವಿಚಾರಿಸಿದರೆ ಅಲ್ಲೂ ಬಂದಿಲ್ಲ ಅಂದ ಆತಂಕದಿಂದ. ಅದು ನಮ್ಮ ಆಶ್ರಮದಲ್ಲಿದ್ದ ಚೇತನ್ ಅನ್ನೋ ಹುಡುಗನಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಬೆಂಗಳೂರಲ್ಲಿರೋ ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ, ಅವಳು ಅಲ್ಲೇ ಇದ್ದಾಳೆ ಎಂದರು ಸುಧಾಮ. ಓ ಹೌದಾ, ಸರಿ ಸರ್, ಥ್ಯಾಂಕ್ ಯು, ನಾನಿನ್ನು ಬರ್ತೀನಿ ಎಂದು ಅವರಿಗೆ ಧನ್ಯವಾದ ತಿಳಿಸಿ ಹೊರಟ ಶರದ್ ತುಮಕೂರಿನಿಂದ ಸೀದಾ ಬೆಂಗಳೂರು ಕಡೆ ಹೊರಟ. ಮಧ್ಯೆ ಮಧ್ಯೆ ಋತುಗೆ ಕಾಲ್ ಮಾಡುತ್ತಲೇ ಇದ್ದ. ಇತ್ತ ಆಸ್ಪತ್ರೆಯಲ್ಲಿ ಋತು, ಡಾಕ್ಟರ್ ಪ್ಲೀಸ್ ನಮಗೆ 1 ವಾರ ಟೈಮ್ ಕೊಡಿ, ನಾನು ಹೇಗಾದರೂ ಮಾಡಿ ದುಡ್ಡು ತಂದು ಕೊಡ್ತೀನಿ, ದಯವಿಟ್ಟು ಈಗ ಆಪ್ರೇಷನ್ ಮಾಡಿ ಪ್ಲೀಸ್ ಡಾಕ್ಟರ್, ನಿಮ್ಮ ಕೈ ಮುಗಿತೀನಿ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದಳು. ಹಾಗೆಲ್ಲ ಆಗಲ್ಲಮ್ಮ, ಮೊದಲು ನೀನು ಅಡ್ವಾನ್ಸ್ 2 ಲಕ್ಷ ರೂಪಾಯಿ ಕಟ್ಟು,
ಮಿಕ್ಕಿದ್ದನ್ನು 1 ವಾರ ಬಿಟ್ಟು ಕಟ್ಟುವಂತೆ ಎಂದರು ಡಾಕ್ಟರ್. ಸರ್ ಪ್ಲೀಸ್ ಹಾಗನ್ಬೇಡಿ, ನಿಮ್ದಮ್ಮಯ್ಯ ಅಂತೀನಿ. ನಾನು ಖಂಡಿತ 1 ವಾರ ಬಿಟ್ಟು ಪೂರ್ತಿ ದುಡ್ಡು ತಂದು ಕಟ್ತೀನಿ ಎಂದು ಗೋಗರೆದರೂ ಬಿಕ್ಕಿ ಬಿಕ್ಕಿ ಅತ್ತರೂ ಆ ಡಾಕ್ಟರ್ ಮನಸ್ಸು ಕರಗಲಿಲ್ಲ. ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ದುಡ್ಡು ತಂದು ಕಟ್ಟಿದ ಮೇಲೇ ಆಪ್ರೇಷನ್ ಶುರು ಮಾಡ್ತೀವಿ. ಆಗಲ್ಲ ಅಂದರೆ ಹುಡುಗನ ಕರ್ಕೊಂಡು ಹೋಗಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ ಅಂದು ರೌಂಡ್ಸ್ಗೆಂದು ಹೋದರು ಡಾಕ್ಟರ್. ಋತು ಅಳುತ್ತಾ ಚೇತನ್ ಅಡ್ಮಿಟ್ ಮಾಡಿದ ವಾರ್ಡ್ಗೆ ಹೋದಳು. ಮುಂದುವರೆಯುವುದು. ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.